ಸರ್ವೆಗೆ ಹೋದ ಅಧಿಕಾರಿಗಳಿಗೆ ಪೊರಕೆ ಏಟು ಬೇಡ. ನಾನು ತಪ್ಪು ಮಾಡಿದ್ದೇನೆ ಅನಿಸಿದ್ರೆ ನನಗೆ ಹೊಡಿರಿ. ಪೊರಕೆ ಏಟು ಕೊಟ್ಟ ಮಹಿಳೆಯರಿಗೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಹೇಗೆ? ಯಾರಿಗೂ ಬಲವಂತ ಮಾಡೋದಿಲ್ಲ. ರೆಡ್ ಝೋನ್ ಮಾಡಿದ್ದಾರೆ, ಅದು ಮುಂದುವರಿಯುತ್ತೆ. ಬೇಕಾದವರು ಭೂಮಿಯನ್ನ ಕೊಟ್ಟು ಹಣವನ್ನ ತಗೊಳ್ಳಿ ಅಂತ ಸಿಎಂ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾರು ಸ್ವ ಇಚ್ಛೆಯಿಂದ ಬರ್ತಾರೋ ಅವರು ಬಂದು ಭೂಮಿಯನ್ನ ಕೊಡ್ಲಿ. ಯಾರ ಆಸ್ತಿಯನ್ನು ಇಲ್ಲಿ ಬಲವಂತವಾಗಿ ಪಡೆಯಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಇಚ್ಛೆ ಇದೆ, ಯಾರು ನಾವು ಭೂಮಿಯನ್ನು ಕೊಡಬೇಕು ಅಂತ ಇದೆ, ಅವರು ಭೂಮಿಯನ್ನು ಕೊಡ್ಲಿ. ಅದನ್ನ ಹೊರತುಪಡಿಸಿದ್ರೆ ಯಾರ ಆಸ್ತಿಯನ್ನು ಬಲವಂತವಾಗಿ ಪರ್ಚೇಸ್ ಮಾಡುವ, ಬಲವಂತವಾಗಿ ಸ್ವಾಧೀನಪಡಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೇನೆ ಅಂತ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನಿರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ದೊಡ್ಡ ಮಟ್ಟದ ಹೋರಾಟಗಳು ಆಗ್ತಾ ಇತ್ತು. ಬಿಡದಿ ಟೌನ್ಶಿಪ್ ನಿಲ್ಲತ್ತಾ ಇಲ್ವಾ, ರೈತರ ವಿರೋಧವನ್ನ ಕಟ್ಟಿಕೊಂಡೇ ಇದನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳಿಗೆಲ್ಲ ಇವತ್ತು ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಮಿತಿಯ ರಚನೆ, ಮತ್ತೊಂದು ಕಡೆ ಬಲವಂತದ ಭೂಮಿ ಇಲ್ಲಿ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಇದೀಗ ರೈತರ ಮನವೊಲಿಸುವ ಕಾರ್ಯ ಆಗಬಹುದಾ? ನಿಶ್ಚಿತವಾಗಿ ಈ ಒಂದು ಬಿಡದಿ ಟೌನ್ ಏನು ಪರ ವಿರೋಧ ಚರ್ಚೆ ಇತ್ತು ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ, ಅದರ ರಾಜಕೀಯ ಟೀಕೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮೊದಲನೇದಾಗಿ ಜೆಡಿಎಸ್ ಪಕ್ಷದ ವರಿಷ್ಠ ಎಚ್.ಡಿ. ದೇವೇಗೌಡರ ಹೇಳಿಕೆ ಏನಿತ್ತು, ನಾನು ವಿಧಾನಸೌಧದಲ್ಲಿಯೇ ಪ್ರತಿಭಟನೆಯನ್ನು ಮಾಡ್ತೇನೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆಯೂ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಯೋಜನೆ ಯಾರು ಆರಂಭ ಮಾಡಿದ್ರು ಅನ್ನುವಂಥದ್ರಿಂದ ಹಿಡಿದು ಇದು ನನ್ನ ಕನಸಿನ ಕೂಸಲ್ಲ ಅನ್ನುವಂಥ ಹೇಳಿಕೆಯನ್ನು ಮತ್ತೆ ಹೇಳುವ ಮೂಲಕವಾಗಿ ಒಟ್ಟಾರೆಯಾಗಿ ಈ ಯೋಜನೆಯನ್ನ ಆರಂಭ ಮಾಡಿದ್ದೆ ಕುಮಾರಸ್ವಾಮಿ ಅವರು ಮತ್ತು ಅವರ ಪಕ್ಷ ಅನ್ನುವಂಥ ರೀತಿಯಲ್ಲಿ ಇವತ್ತು ಟೀಕೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದು ಕಂಟಿನ್ಯೂ ಪ್ರೋಸೆಸ್ ಅನ್ನುವಂಥ ಒಂದು ಶಬ್ದವನ್ನು ಕೂಡ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅಂದ್ರೆ ಈ ಹಿಂದಿನವರು ಮಾಡಿದ್ದನ್ನ ಇವತ್ತು ಮುಂದುವರಿಸಿಕೊಂಡು ಹೋಗಲಾಗ್ತಿದೆ ವಿನಃ ಇದನ್ನ ನಾನು ಆರಂಭ ಮಾಡಿದ್ದಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕವಾಗಿ ಬಿಡದಿ ರೈತರಿಗೆ ಏನಾದರೂ ಅನ್ಯಾಯ ಮಾಡಿದ್ದೇ ಆಗಿದ್ರೆ ಅದು ಆ ಒಂದು ಅನ್ಯಾಯ ಈ ಹಿಂದಿನ ಸರ್ಕಾರದಿಂದಲೇ ಆಗಿರುವಂಥದ್ದು, ನೀವು ಯಾಕೆ ಅದನ್ನ ಆರಂಭ ಮಾಡಿದಿರಿ ಹಾಗಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಎತ್ತಿದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಮಾಡುವಂತ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ನಡೆಯುವಂತ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ನಾಳೆ ಕ್ಯಾಬಿನೆಟ್ನಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಆ ಒಂದು ಸಮಿತಿಯಲ್ಲಿ ಯಾರಿರ್ತಾರೆ ಅಂದ್ರೆ ಶಾಸಕರ ನೇತೃತ್ವದಲ್ಲಿ ಸಮಿತಿ ಆಗುತ್ತೋ ಅಥವಾ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿ ಆಗುತ್ತೋ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾರೆ ಅನ್ನುವಂಥದ್ದು ನಾಳೆ ಗೊತ್ತಾಗ್ಲಿಕ್ಕಿದೆ. ಈ ಒಂದು ಸಮಿತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ನ ಆ ಒಂದು ಟೌನ್ಶಿಪ್ ಭಾಗದಲ್ಲಿರುವಂಥ ರೈತರಿಂದ ಒಂದಿಷ್ಟು ಅಹವಾಲುಗಳನ್ನು ಕೂಡ ಸ್ವೀಕಾರ ಮಾಡುತ್ತೆ. ಅದಾದ ನಂತರದಲ್ಲಿ ಅವರು 2 ತಿಂಗಳ ಸಮಯಾವಕಾಶ ಕೊಡ್ತೇವೆ, ಆ ಒಂದು ಸಮಿತಿ 2 ತಿಂಗಳ ನಂತರದಲ್ಲಿ ನಮಗೆ ವರದಿಯನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಅಂದರೆ ಈ ಒಂದು ಸಮಿತಿ 2 ತಿಂಗಳ ಕಾಲ ಅಧ್ಯಯನವನ್ನು ಮಾಡಿ ಒಂದಿಷ್ಟು ಕಾನೂನಾತ್ಮಕವಾಗಿರ್ಬೋದು, ಹಾಗೆ ರೈತರ ಅಭಿಪ್ರಾಯಗಳೇನಿದೆ, ರಾಜಕೀಯ ಟಿಪ್ಪಣಿಗಳೇನಿದೆ, ಜೊತೆಗೆ ಯಾವ ಕಾರಣಕ್ಕಾಗಿ ವಿರೋಧಗಳು ವ್ಯಕ್ತವಾಗ್ತದೆ, ಆ ಭಾಗದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ರೈತರ ಸಂಖ್ಯೆ ಎಷ್ಟು, ಯೋಜನೆಯ ಪರವಾಗಿರುವಂಥವ್ರ ಸಂಖ್ಯೆ ಎಷ್ಟು, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಗ್ರವಾಗಿರುವಂಥ ವರದಿಯನ್ನು ಕೊಡುತ್ತೆ. ಆ ಒಂದು ವರದಿಯನ್ನು ಆಧರಿಸಿಯೇ ಟೌನ್ಶಿಪ್ ಅನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು, ಈ 2 ತಿಂಗಳ ಅವಧಿಯಲ್ಲಿ ಯಾರ್ಯಾರು ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಕೊಳ್ತಾರಲ್ಲ ಅವರಿಗೆ ಎಂದಿನಂತೆ ನಾವು ಹಣವನ್ನು ಕೂಡ ಕೊಡ್ತೇವೆ. ಅಂದರೆ ಈಗಾಗಲೇ ನೋಟಿಫಿಕೇಶನ್ ಅನ್ನು ಮಾಡಲಾಗಿದೆ, ಆ ನೋಟಿಫಿಕೇಶನ್ನ ಅನ್ವಯದಂತೆ ಅವರಿಗೆ ಅವರು ಕೊಡುವಂಥ ಭೂಮಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ನಾವು ಹಣವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ, ಈ ಒಂದು ಯೋಜನೆ ಮುಂದುವರಿಸ್ಕೊಂಡು ಹೋಗ್ತೇವೆ, ಅದರ ಜೊತೆಗೆ ಸಮಿತಿಯನ್ನು ಕೂಡ ರಚನೆ ಮಾಡ್ತೇವೆ. ಆ ಒಂದು ಸಮಿತಿ ರಚನೆ ಮಾಡಿದಂಥ ಸಂದರ್ಭದಲ್ಲಿ ರೈತರ ಅಹವಾಲುಗಳನ್ನು ಕೂಡ ಕೇಳ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು CM DK ಶಿವಕುಮಾರ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಈ ಒಂದು ಟೌನ್ಶಿಪ್ ಯೋಜನೆ ನಿರಂತರವಾಗಿ ಮುಂದುವರಿಯುತ್ತೆ. ಆದರೆ ಒತ್ತಾಯಪೂರ್ವಕವಾಗಿ ಭೂಮಿಯನ್ನು ಪಡೆಯುವಂಥ ಕೆಲಸಗಳು ಆಗೋದಿಲ್ಲ ಅನ್ನುವಂಥ ಭರವಸೆಯನ್ನು CM DK ಶಿವಕುಮಾರ್ ಕೊಟ್ಟಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಯಾವ ರೀತಿಯಾಗಿ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ, ಸೊರೆಗೆ ಹೋದಂಥ ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯುವಂಥ ಕೆಲಸಗಳೆಲ್ಲ ಆಗಿತ್ತಲ್ಲ, ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥ CM DK ಶಿವಕುಮಾರ್ ತಪ್ಪೇನೇನಾದರೂ ಮಾಡಿದರೆ ನನ್ನ ಮೇಲೆ ನೀವು ಆ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಮಾಡಿ, ಅದರ ಹೊರತಾಗಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಬೇಡಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಪೊರಕೆಯಿಂದ ಹೊಡೆಯುವಂಥದ್ದು, ಈ ರೀತಿಯ ಕೆಲಸಗಳು ಆಗಬಾರ್ದು ಅನ್ನುವಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಭಾಗದ ರೈತರಿಗೆ DK ಶಿವಕುಮಾರ್ ಅವರು ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿ ನಡೀತಾ ಇರತಕ್ಕಂಥ ಹುನ್ನಾರಗಳಿಗೆ ಯಾವುದೇ ಕಾರಣಕ್ಕೂ ರೈತರು ಬಲಿಯಾಗಬಾರ್ದು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ, ನಿಮಗೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಿ ಅನ್ನುವಂಥ ಒಂದು ಸಲಹೆಗಳನ್ನು ಕೊಡುವ ಮೂಲಕವಾಗಿ ಈ ಒಂದು ಟೌನ್ಶಿಪ್ ಯೋಜನೆ ಏನಿದೆ, ಇದು ಈ ಹಿಂದೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಾ, ಈ ಹಿಂದೆ ಯಾವ ರೀತಿಯಾಗಿ ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಭರವಸೆನ ಕೊಡಲಾಗಿತ್ತಲ್ಲ, ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರವನ್ನು ನಾವು ಕೊಡ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ಅದರಲ್ಲೂ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇತ್ತು. DK ಶಿವಕುಮಾರ್ ಅವರು ರೈತರ ವಿರೋಧವನ್ನ ಇಟ್ಟುಕೊಂಡೇ ಈ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನ ಪದೇ ಪದೇ ಮಾಡಲಾಗ್ತಾ ಇತ್ತು. ಈ ಎಲ್ಲ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಡುವ ಮೂಲಕವಾಗಿ ಈ ಟೌನ್ಶಿಪ್ ಯೋಜನೆಯನ್ನ ಆರಂಭ ಮಾಡಿದ್ದೇ BJP ಮತ್ತು JDS ನವರು ಅನ್ನುವಂಥ ರೀತಿಯಲ್ಲಿ ತೀಕ್ಷ್ಣವಾಗಿ ವಾಗ್ದಾಳಿಗಳನ್ನು ಕೂಡ ಮಾಡಿರುವಂಥದ್ದು. ನವಿತಾ ಜೈನ್. ಕಾರ್ತಿಕ್, ಈಗ ಒಂದ್ ಕಡೆ ಜೈಲಿನ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ, ಅಂದ್ರೆ ಇನ್ನೂ ಕೂಡ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ, ನನಗೇನು ಜೈಲು ಹೊಸದಲ್ಲ ಅನ್ನುವಂತಹ ವಿಚಾರ ಹೇಳ್ತಾರೆ. ಅಂದ್ರೆ ಇನ್ನೂ ಕೂಡ ಆ ರೀತಿಯ ಪ್ರಯತ್ನಗಳನ್ನ ಈ ಒಂದು ಬಿಡದಿ ಟೌನ್ಶಿಪ್ ಮೂಲಕ ಮಾಡಿಸುವಂತಹ ಪ್ರಯತ್ನಗಳು ಅನ್ನೋದನ್ನ ಹೇಳ್ತಿದಾರ. ಮತ್ತೊಂದು ಕಡೆ ಆಯ್ತು, ಈಗ ಕೆಲವೊಂದಷ್ಟು ರೈತರು ಭೂಮಿಯನ್ನ ಕೊಟ್ಟಿದ್ದಾರೆ, ಕೊಡೋರಿದ್ದಾರೆ, ಕೆಲವೊಂದು ರೈತರು ಕೊಡೋದೇ ಇಲ್ಲ ಅಂತ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಸಾಧ್ಯತೆಗಳು ಆ ಜಾಗವನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯ ಆಗತ್ತಾ? ನೈತಜನ್, ಈ ಒಂದು ಟೌನ್ಶಿಪ್ ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಈಗಾಗಲೇ ಹಲವು ರೈತರು ಒಪ್ಪಿಗೆಯನ್ನು ಕೊಟ್ಟು ಹಣವನ್ನು ಕೂಡ ಪಡೆಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಇಂಥ ಒಂದು ಕಾರಣಕ್ಕಾಗಿಯೇ DK ಶಿವಕುಮಾರ್ ಅವರು ಇವತ್ತು ಸಮಿತಿ ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಸಮಿತಿಯನ್ನು ರಚನೆ ಮಾಡ್ತೇನೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಅವರು ಇನ್ನೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದರು. ಯಾರ್ಯಾರು ಒಪ್ಪಿಗೆಯನ್ನು ಕೊಟ್ಟು ಈ ಒಂದು ಭೂಮಿಯನ್ನು ಕೊಡ್ತಾರಲ್ಲ, ಅವರಿಗೆ ಈ ಒಂದು ನೋಟಿಫಿಕೇಶನ್ನ ಸಂಬಂಧಪಟ್ಟಂತೆ ಅದರ ಅಡಿಯಲ್ಲಿ ಬರುವ ಹಾಗೆ ಅವರಿಗೆ ಹಣವನ್ನು ಕೂಡ ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಈ 2 ತಿಂಗಳ ಅವಧಿಯ ಏನಿದೆಯಲ್ಲ ಸಮಿತಿ ರಚನೆ ಮಾಡುವಂಥದ್ದು, ಹಾಗೆ ಸಮಿತಿ ಕಾರ್ಯವನ್ನು ನಿರ್ವಹಿಸುವಂಥದ್ದು, ಆ ಒಂದು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿಯೂ ಕೂಡ ನಾವು ಭೂಮಿಯನ್ನು ಪಡೆದುಕೊಳ್ತೇವೆ, ಯಾರು ಒಪ್ಪಿಗೆಯನ್ನು ಕೊಡ್ತಾರೋ ಅವರಿಗೆ ನಾವು ಹಣವನ್ನು ಕೊಟ್ಟು ಭೂಮಿಯನ್ನು ಪಡೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು CM DK ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥ ವಿಚಾರವನ್ನು CM DK ಶಿವಕುಮಾರ್ ಅವರು ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ. ಜೊತೆಗೆ ಸಮಿತಿಯನ್ನು ಯಾಕೆ ರಚನೆ ಮಾಡ್ತಿರುವಂಥದ್ದು ಅಂತಂದರೆ, ಈ ರೀತಿಯಾಗಿ ಟೀಕೆ ಟಿಪ್ಪಣಿಗಳು ಬರ್ತಾ ಇರುವಂಥ ಕಾರಣಕ್ಕಾಗಿ ಸರ್ಕಾರದ ಒಳಭಾಗದಲ್ಲಿಯೂ ಕೂಡ CM DK ಶಿವಕುಮಾರ್ ಅವರಿಗೆ ಒಂದಿಷ್ಟು ಸಲಹೆಗಳು ಬರ್ತಾ ಇತ್ತು. ಇಷ್ಟೊಂದು ವಿರೋಧವನ್ನು ಕಟ್ಟಿಕೊಂಡು ಈ ಯೋಜನೆಯನ್ನು ನಾವು ಆರಂಭ ಮಾಡಿದ್ರೆ ಅಥವಾ ಈ ಒಂದು ಯೋಜನೆಯನ್ನು ಮುಂದುವರಿಸಿಕೊಂಡು ಹೋದರೆ ಸರ್ಕಾರಕ್ಕಾಗುವಂಥ ಲಾಭಗಳೇನು, ರೈತರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ಒಳಗೆ ಇರತಕ್ಕಂಥವರು ಕೂಡ CM DK ಶಿವಕುಮಾರ್ ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇತ್ತು. ಆ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು CM DK ಶಿವಕುಮಾರ್ ಅವರು ಈಗ ಸಮಿತಿಯನ್ನು ರಚನೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾಳೆ ಕ್ಯಾಬಿನೆಟ್ನಲ್ಲಿ ಈ ಒಂದು ಸಮಿತಿ ರಚನೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು, JDS ಪಕ್ಷ ಹೋರಾಟವನ್ನು ಯಾವ ರೀತಿಯಾಗಿ ರೂಪಿಸ್ತಾ ಇದೆ, ಜೊತೆಗೆ ಮುಂದೆಯೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಅದೆಲ್ಲದರ ವಿಚಾರವನ್ನು ಕೂಡ ಗಮನದಲ್ಲಿಟ್ಟುಕೊಂಡು, ಹಾಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗವೇ ನಾನು ಧರಣಿಯನ್ನು ಕೂರ್ತೇನೆ ಅನ್ನುವಂಥ ಮಾತನ್ನು ಮಾಜಿ ಪ್ರಧಾನಿಗಳೇ ಹೇಳಿರುವಂಥ ಕಾರಣಕ್ಕಾಗಿ ಇದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆಯನ್ನು ತಂದೊಡ್ಬಹುದು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚರ್ಚೆಗಳಿತ್ತು. ಆ ಒಂದು ಹಿನ್ನೆಲೆಯಲ್ಲಿಯೇ ಈಗ ತಕ್ಷಣಕ್ಕೆ ಬೀಸುದೋಣಿಯಲ್ಲಿ ತಪ್ಪಿಸಿಕೊಳ್ಬಹುದು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದಂತೆ ಕಾಣಿಸ್ತದೆ. ಸಮಿತಿ ರಚನೆ ಮಾಡುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಈ ಒಂದು ಸಮಿತಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ನಂತರದಲ್ಲಿ ಬಹಿರಂಗವನ್ನು ಪಡಿಸಬಹುದು. ಆದರೆ ಈ ಒಂದು ಸಮಿತಿ ಅಲ್ಲಿ ರೈತರ ಅಹವಾಲುಗಳನ್ನು ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಭಿಪ್ರಾಯ ವ್ಯಕ್ತವಾಗುತ್ತೆ, ಜೊತೆಗೆ ಎಲ್ಲ ರೈತರಿಗೂ ನಾವು ಒತ್ತಾಯಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಪಡೆಯೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಇವತ್ತು ಸ್ವತಃ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಅಲ್ಲಿ
ಬಹುತೇಕ ರೈತರು ಒಪ್ಪದೇ ಇರುವಂಥ ಸಂದರ್ಭದಲ್ಲಿ ಈ ಒಂದು ಟೌನ್ಶಿಪ್ ಯೋಜನೆಯನ್ನ ಬಿಡಬೇಕಾಗಬಹುದಾ? ಈ ಎಲ್ಲ ಅನುಮಾನಗಳು ಇವತ್ತಿನ ಸುದ್ದಿಗೋಷ್ಠಿಯ ಬಳಿಕ ಹುಟ್ಟುಕೊಳ್ತಾ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು, ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಒತ್ತಾಯಪೂರ್ವಕವಾಗಿ ಪಡೆಯೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಸಮಿತಿಯ ಮೂಲಕವಾಗಿ ರೈತರ ಅಹವಾಲುಗಳನ್ನು ಕೂಡ ಕೇಳ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಒಂದು ಎರಡು ಅಂಶಗಳೇನಿದೆಯಲ್ಲ, ಈ ಒಂದು ಎರಡು ಅಂಶಗಳು ಸಹಜವಾಗಿ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಸಮಿತಿ ಕೊಡುವಂತಹ ವರದಿಯನ್ನು ಆಧರಿಸಿ ಟೌನ್ಶಿಪ್ ಯೋಜನೆಯನ್ನು ಮುಂದುವರಿಸಬೇಕಾ ಬೇಡುವ ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆಯನ್ನು ಹುಟ್ಟು ಹಾಕ್ತಿದೆ. ನವಿತಾ.